ಕರ್ನಾಟಕದ ಏಕೀಕರಣಕ್ಕೆ ನಮ್ಗೆ ಇಷ್ಟುವರೆಗೆ ಗೊತ್ತಿಲ್ಲದೆ ಇದ್ದಂತಹ ಸತ್ಯಾಗ್ರಹಗಳು, ಉಪವಾಸಗಳು ಹೇಗೆ ಮಹತ್ವವನ್ನ ನೀಡಿತು ಅನ್ನೋದನ್ನ ಈ ಕೃತಿ ದಾಖಲೆ ಮಾಡ್ತಿದೆ. ಅತ್ಯಂತ ಚಿಕ್ಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳ್ತಾ ಇದೆ. ಸೊ ಸಂಖ್ಯಾಬಲದ ಮೇಲೆ ವಿಶ್ವಾಸ ಬಿಡದೆ ನಮ್ಮ ಉದ್ದೇಶ ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿಯೇ ನಾವು ತಲೆಕೆಡಿಸಿಕೊಂಡು 4 ವರ್ಷ ಅಂದರೆ 4 ಹೆಜ್ಜೆ ಹಾಕಿದ್ದೀವಿ. ಒಂದು ಸತ್ಯಾಗ್ರಹ ಮತ್ತೊಂದು ಉಪವಾಸ, ಇದು ಎರಡನ್ನೂ ಕೂಡ ಇಲ್ಲಿಯ ಜನ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾನೆ, ಅದನ್ನು ತಾವು ಅನುಭವಿಸ್ತಾ ಅದರ ಮೂಲಕ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸಿದ್ರು ಅನ್ನೋದಕ್ಕೆ ದಾಖಲೆ ಕರ್ನಾಟಕದ ಏಕೀಕರಣದ ಚರಿತ್ರೆಯಲ್ಲೂ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ತಿಂಗಳ ಕೊನೆಯಲ್ಲಿ ಕನ್ನಡದ 20 ಆಯ್ದ ಕಾದಂಬರಿಗಳ ಬಗ್ಗೆ ಒಂದು ವಿಶೇಷಾಂಕ ತರ್ತಾ ಇದೆ. ರಾಷ್ಟ್ರೀಯ ಪ್ರಜ್ಞೆ ಅಂತಂದ್ರೆ ನಾವೆಲ್ಲ ಒಂದು ಅಂತ ಇವತ್ತು ಏನು ಎಲ್ಲವೂ ಏಕ 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 ಅಂತ ಏನು ಹೇಳ್ತಿರವೆ, ಆ ಏಕ ಅಲ್ಲ, ಅದು ಅನೇಕರ ಮೂಲಕ ಏಕ. ಟ್ಯಾಗ್ಲೈನ್ ಹಾಕಿದ್ದೀವಿ ಈ ದಿನದ ಕೆಳಗಡೆ, ಸತ್ಯ ನ್ಯಾಯ ಪ್ರೀತಿ ಅಂತ ಇದೆ. ನಾವು ಸತ್ಯದ ಪರವಾಗಿರುವವರು, ನ್ಯಾಯದ ಪರವಾಗಿರುವವರು ಮತ್ತು ಪ್ರೀತಿಯ ಪರವಾಗಿರುವವರು. ನಾವು ನ್ಯೂಟ್ರಲ್ ಅಲ್ವೇ ಅಲ್ಲ, ನಾವು ಮಹಿಳೆಯರ ಪರವಾಗಿರುವವರು, ಮಹಿಳೆಯರ ಪಕ್ಷಪಾತಿ. ನಾವು ಒಳಗಿರುವ ಕೊಬ್ಬರಿಯ ರುಚಿಯನ್ನ ನೋಡಲು ಮೊದಲು ಚಿಪ್ಪನ್ನ ಒಡೆಯಬೇಕು. ಒಳಗಿರುವ ತಿರುಳ ಹೊರಗಿನ ಕರಟಕ್ಕೆ ಬಡಿದಾಗಲೆಲ್ಲ ಬರಿಯ ಲಟಲಟ ಶಬ್ದ. ಒಳಗಿನ ಕೊಬ್ಬರಿಗೆ ಮತ್ತದರ ಎಣ್ಣೆಗೆ ತಮ್ಮದೇ ದನಿಯುಂಟು, ಆಲಿಸಲೊಂದು ರೀತಿಯುಂಟು. ವಿಷಯ ನಾವು ಆಲಿಸಿದ್ರೆ ಮಾತ್ರ ನಮಗೆ ಇದರೊಳಗಿನ ಸತ್ವ ತಿಳಿಲಿಕ್ಕೆ ಸಾಧ್ಯ ಇದೆ. ಜೈ ಹಿಂದ್ ಅಂತ ನಾವು ಯಾವಾಗಲೂ ಹೇಳ್ತೇವೆ, ಆದರೆ ಜೈ ಹಿಂದನ್ನ ಯಾರದನ್ನ ಮೊದಲ ಬಾರಿಗೆ ಬಳಸಿದ್ರು ಆ ಸತ್ಯ ಈ ಪುಸ್ತಕದಲ್ಲಿದೆ. ಅದನ್ನು ಉಲ್ಲೇಖ ಮಾಡಿದವರು ಯಾರು, ಅದನ್ನು ಯಾವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. ನಮಗೆಲ್ಲ ಸಾಮಾನ್ಯ ಗ್ರಹಿಕೆ ಅಥವಾ ಮತೀಯವಾದದ ಒಂದು ಮುಸುಕು ಆವರಿಸಿಕೊಂಡಂತಹ ಈ ಹೊತ್ತಲ್ಲಿ ಈ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಮುಖ್ಯ ಅನ್ನೋದನ್ನು ನಾವು ಗಮನಿಸ್ಬೇಕು. ಪುಸ್ತಕವನ್ನು ತೆರೆದು ಓದಿದ್ರೆ ಲೆಜೆಂಡ್ ಆಫ್ ಹೈದರಾಬಾದ್ ಅನ್ನುವ ಪುಸ್ತಕದಲ್ಲಿ ಈ ಘೋಷಣೆಯನ್ನು ಹೈದರಾಬಾದಿ ಯುವಕ ಜೈನ್ ಉಲ್ ಅಬೇದ್ ಹಸನ್ ಸಫ್ನಾನಿ ನೀಡಿದ್ದಾನೆ ಅನ್ನುವ ದಾಖಲೆಯನ್ನು ಈ ಪುಸ್ತಕದಲ್ಲಿ ನೀಡ್ತಾರೆ. ಅಂದರೆ ಹಿಂದನ್ನ ನಾವು ಇವತ್ತು ಎಷ್ಟರ ಮಟ್ಟಿಗೆ ತಿರ್ಚಿದ್ದೇವೆ ಅಂತಂದರೆ ನಮಗೆ ವಾಸ್ತವಿಕತೆಯ ಸತ್ಯ ತಿಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಅಂಶವನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದ ಏಕೀಕರಣದ ಚರಿತ್ರೆಯನ್ನು ನಾವು ಓದಿದ್ದೇವೆ, ಹೌದು. ಆದರೆ ಜಯ ಕರ್ನಾಟಕ ಯಾಕೆ, ಅಥವಾ ಕರ್ನಾಟಕತ್ವ ಯಾಕೆ, ಅಥವಾ ಕರ್ನಾಟಕ ತತ್ವಗಳ ವಿಕಾಸದ ಕಥನ ಯಾಕೆ? ಕರ್ನಾಟಕದ ತತ್ವಗಳ ವಿಕಾಸ ಅನ್ನೋದು ಅದು ಒಮ್ಮಿಂದೊಮ್ಮೆಯಲ್ಲೇ ಹುಟ್ಟಿಕೊಂಡಂತಹ ಕಥೆ ಅಲ್ಲ. ಸ್ವಾತಂತ್ರ್ಯ ಚಳುವಳಿಯೂ ಕೂಡ ನಾವು ಗಮನಿಸಿಕೊಳ್ಬೇಕಾದ್ರೆ ಅದು ಒಮ್ಮಿಂದೊಮ್ಮೆಲೆ ಆದಂತಹ ಕಥೆ ಅಲ್ಲ. ಕರ್ನಾಟಕತ್ವಕ್ಕೆ ರಾಷ್ಟ್ರವಾದ ಹೇಗೆ ಪ್ರೋತ್ಸಾಹವನ್ನು ನೀಡಿತು, ಹೇಗೆ ಅದು ಬೆಂಬಲವನ್ನು ನೀಡಿತು, ಅಥವಾ ಕರ್ನಾಟಕದ ಏಕೀಕರಣಕ್ಕೆ ನಮಗೆ ಇಷ್ಟುವರೆಗೆ ಗೊತ್ತಿಲ್ಲದೆ ಇದ್ದಂತಹ ಸತ್ಯಾಗ್ರಹಗಳು, ಉಪವಾಸಗಳು ಹೇಗೆ ಮಹತ್ವವನ್ನು ನೀಡಿತು ಅನ್ನೋದನ್ನು ಈ ಕೃತಿ ದಾಖಲೆ ಮಾಡ್ತಿದೆ. ಅಂದರೆ ಸ್ವಾತಂತ್ರ್ಯ ಚಳುವಳಿ ಅನ್ನುವುದು ಅದು ಒಂದು ಕೇವಲ ಹೋರಾಟವಾಗಿ ಮಾತ್ರ ನಾವು ಗ್ರಹಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅದರೊಂದಿಗೆ ಗಾಂಧಿ ಈ ದೇಶಕ್ಕೆ ಕೊಟ್ಟ 2 ಬಹಳ ಮುಖ್ಯ ಅಂಶಗಳಿವೆ ಅಲ್ಲ, ಒಂದು ಸತ್ಯಾಗ್ರಹ ಮತ್ತೊಂದು ಉಪವಾಸ. ಇದು ಎರಡನ್ನೂ ಕೂಡ ಇಲ್ಲಿಯ ಜನ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾನೆ, ಅದನ್ನು ತಾವು ಅನುಭವಿಸ್ತಾ ಅದರ ಮೂಲಕ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸಿದ್ರು ಅನ್ನೋದಕ್ಕೆ ದಾಖಲೆ ಕರ್ನಾಟಕದ ಏಕೀಕರಣದ ಚರಿತ್ರೆಯಲ್ಲೂ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಬಹಳ ಮುಖ್ಯವಾದಂತಹ ಅಂಶ. ಯಾಕೆಂತಂದ್ರೆ ನಾವು ಕರ್ನಾಟಕ ಅಂತಂದ್ರೆ ಕನ್ನಂಬಾಡಿಯನ್ನು ಕಟ್ಟಿದ ವಿಶ್ವೇಶ್ವರಯ್ಯನವರನ್ನ ನೆನಪಿಸಿದಷ್ಟು ಉಪವಾಸ ಮಾಡಿ ಏಕೀಕರಣದ ಚಳುವಳಿಯಲ್ಲಿ ಅದು ಏಕೀಕರಣ ಆಗುವುದಕ್ಕೆ ಕಾರಣ ಆದ ಹುಬ್ಬಳ್ಳಿಯ ಗಲಭೆಯನ್ನು ನಾವು ಮರೆತು ಬಿಡೋದಕ್ಕೆ ಸಾಧ್ಯ. ನನಗೆ ತುಂಬ ಹೊಸ ವಿಷಯಗಳು ಇದರಿಂದ ಗೊತ್ತಾಯಿತು. ನಾನು ಇಷ್ಟು ವರ್ಷ ಕನ್ನಡ ಓದಿ, ಇಷ್ಟು ವರ್ಷ ಚರಿತ್ರೆ ಓದಿ ಬಹಳಷ್ಟು ಹೊಸತುಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಕೃತಿ ಒಂದು ಸತ್ಯದ ಶೋಧದ ಕೃತಿ ನಿಜವಾಗ್ಲೂ ಕೂಡ.
ಅದರೊಂದಿಗೆ ಅದೊಂದು ಸಂಶೋಧನಾತ್ಮಕ ಕೃತಿಯಾಗಿಯೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಭಾರತದ ರಾಷ್ಟ್ರವಾದ ಮತ್ತು ಕರ್ನಾಟಕ ತತ್ವಗಳ ವಿಕಾಸದ ಈ ಕಥನದಲ್ಲಿ ಭಾಗ 5, ಭಾಗ 6 ಮತ್ತು ಭಾಗ 7 ಇದು 3 ಕರ್ನಾಟಕ ತತ್ವದ ವಿಕಾಸದ ಕಥನವನ್ನ ಹೇಳ್ತದೆ. ನಮ್ಗೆಲ್ರಿಗೂ ಗೊತ್ತಿದೆ, ಯಾರು ಕವಿರಾಜ ಮಾರ್ಗಕಾರ ಭಾವಿಸಿದ ಜನಪದವನ್ನ ಕ್ರಿಸ್ತ ಶಕ 5ನೇ ಶತಮಾನದಿಂದ ನಾವು ಇವತ್ತಿನವರೆಗೆ ಆ ಕವಿರಾಜ ಮಾರ್ಗಕಾರನನ್ನ ನಾವು ಯಾಕೆ ಉಲ್ಲೇಖಿಸ್ತೇವೆ, ಅವನು ಹೇಗೆ ಕರ್ನಾಟಕವನ್ನ ಭಾವಿಸಿದ, ಅದು ಜನಪದ ಯಾಕಾಯಿತು ಅನ್ನುವ ಲೇಖನದಿಂದ ತೊಡಗಿ ಭಾವಿಸಿದ ಜನಪದದಿಂದ ಸರ್ವ ಜನಾಂಗದ ಶಾಂತಿಯ ತೋಟದವರೆಗೆ, ಅಂದ್ರೆ ಬಹಳ ವಿದ್ವಾಂಸರು ಬರೆದಂತಹ ಲೇಖನ. ಬಂಜಗೆರೆ ಜಯಪ್ರಕಾಶ್ ಅವರು ಬರೆದದ್ದು. ಉದಯವಾಯಿತು ನಮ್ಮ ಚಿಲುವ ಕನ್ನಡ ನಾಡು, ಡಾಕ್ಟರ್ HS ಗೋಪಾಲರಾವ್ ಅವರು ಬರೆದದ್ದು. ಈಗಾಗಲೇ ಒಂದು ಕೃತಿಯಾಗಿ ಪ್ರಕಟಗೊಂಡ ಕೃತಿಯಿಂದ ಆಯ್ಕೆಗೊಂಡ ಒಂದು ಲೇಖನ ಅದು. ಆದರೆ HS ಗೋಪಾಲರಾವ್ ಅವರು ಹೆಜ್ಜೆ ಹೆಜ್ಜೆಯಲ್ಲಿ ಏಕೀಕರಣದ ಹಂತವನ್ನ ವಿವರಿಸುವುದಕ್ಕೆ ಸಾಧ್ಯ ಆಗಿದೆ. ಅದರ ಮೂಲಕ ನಾವೆಲ್ಲರೂ ಓದಬೇಕಾದಂತಹ ಒಂದು ಕೃತಿಯಾಗಿ ನಾವು ಅದನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗ್ತದೆ. ಅದರೊಂದಿಗೆ ಕರ್ನಾಟಕದ ಏಕೀಕರಣದಿಂದ ನಾಮಕರಣದವರೆಗೆ SC ದಿನೇಶ್ ಕುಮಾರ್ ಅವರು, ಭಾರತಾಂತರ್ಗತ ಕರ್ನಾಟಕ, ಕರ್ನಾಟಕಾಂತರ್ಗತ ಒಳ ಕರ್ನಾಟಕ, ಪ್ರೊಫೆಸರ್ ರಹಮತ್ ತರೀಕೆರೆ ಅವರ ಲೇಖನ, ಏಕೀಕರಣ ಸಂದರ್ಭದ ತೊಡಕುಗಳು, ಅಂದರೆ ಚರಿತ್ರೆಯನ್ನು ಹೇಗೆ ನೋಡಿದ್ದೇವೆ ಅನ್ನುವ ಸಮಸ್ಯೆಯನ್ನು ಅವರಲ್ಲಿ ಬಿಡಿಸಿದ್ದಾರೆ. ಡಾಕ್ಟರ್ ಸ್ವಾತಿ ಶಿವಾನಂದ್ ಅವರದ್ದು, ಭಾಷಾವಾರು ಪ್ರಾಂತ, ರಾಜ್ಯಗಳ ರಚನೆಗೂ ಮತೀಯವಾದಿಗಳ ವಿರೋಧ, ಈ ದಿನ ಡೆಸ್ಕ್ ಅದನ್ನು ಅದರಿಂದ ಬಂದಂತಹ ಲೇಖನ. ಹೀಗೆ 6 ಲೇಖನಗಳಿವೆ. ಭಾಗ 6ರಲ್ಲಿ ಸಂದರ್ಶನಗಳಿವೆ. ಇದನ್ನ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಕೃತಿಯಿಂದ ಡಾಕ್ಟರ್ HS ಗೋಪಾಲರಾವ್ ಅವರು ಆ ಕೃತಿಯನ್ನು ಬರೆಯುವಾಗ ಸುಮಾರು 32 ಸಂದರ್ಶನಗಳನ್ನು ಮಾಡಿದ್ದಾರೆ. ಅದರಿಂದ ಆಯ್ಕೆ ಮಾಡಿದ ಕೇವಲ 9 ಸಂದರ್ಶನಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, 8 ಸಂದರ್ಶನವನ್ನು ಹಾಕಿದ್ದಾರೆ. ಅದು ಸಂದರ್ಶನವನ್ನು ಆಯ್ಕೆ ಮಾಡುವಾಗಲೂ ನೀವು ಗಮನಿಸಿಕೊಳ್ಬೇಕು, ಪ್ರಾದೇಶಿಕತೆ, ಭಾಷಾ ವೈಶಿಷ್ಟ್ಯತೆ ಮತ್ತು ಅದರ ಜೊತೆಗೆ ಆ ಏಕೀಕರಣದ ಚರಿತ್ರೆ ಒಳಗೊಳ್ಳುವ ಪರಂಪರೆಯನ್ನು ಅದು ಹೇಳುವುದಕ್ಕೆ ಸಾಧ್ಯ ಆಗಿದೆ. ರಾಜಕೀಯ ಕಾರಣದಿಂದ ಏಕೀಕರಣದ ವಿರೋಧ, ನಿಟ್ಟೂರು ಶ್ರೀನಿವಾಸ ರಾವ್ ಅವರ ಸಂದರ್ಶನ. ಮುಂಬೈ ಕನ್ನಡಿಗರು ತಬ್ಬಲಿಗಳಾಗಿದ್ದಾರೆ, ವ್ಯಾಸರಾಯ ಬಲ್ಲಾಳರ ಸಂದರ್ಶನ. ಪಯಸ್ವಿನಿಯಲ್ಲಿ ಕಣ್ಣೀರು ಹರಿದಿದೆ ಅನ್ನುವ ಕೈಯಾರ ಕಿನ್ನಡರೈಗಳ ಲೇಖನ. ಹುಬ್ಬಳ್ಳಿ ಗಲಭೆಯ ಕಾರಣ ಪಾಟೀಲ ಹುಟ್ಟಪ್ಪರ ಲೇಖನ. ಅದರೊಂದಿಗೆ ಉಪವಾಸ ಮುಂದುವರಿಸಿದೆ ಅಡರಗುಂಚಿ ಶಂಕರಗೌಡ ಪಾಟೀಲ್ ಅವರು. ನಾವು ಗಮನಿಸಬೇಕು, 1920ರಿಂದ 1995ರವರೆಗೆ ಇದ್ದಂತಹ ಅಡರಗುಂಚಿ ಶಂಕರಗೌಡ ಪಾಟೀಲ ಅವರ ಸಂದರ್ಶನದಲ್ಲಿ ಕೇಳ್ತಾರೆ ಸಂದರ್ಶಕರು, ನೀವು ಉಪವಾಸ ಮಾಡಿದ್ರಿಂದ ಹುಬ್ಬಳ್ಳಿ ಗಲಭೆ ಆಯಿತು, ಆ ಗಲಭೆ ಆಗೋದ್ರಿಂದ ಏಕೀಕರಣ ಆಯಿತು, ನೀವು ಅದಕ್ಕೆ ಏನು ಹೇಳ್ತೀರಿ ಅಂತ. ಇವತ್ತಿನ ರಾಜಕಾರಣ ಆದರೆ, ಇವತ್ತಿನ ಜನಪ್ರಿಯತೆಗಳನ್ನೆಲ್ಲ ಗಮನಿಸಿಕೊಂಡ್ರೆ ಅವ್ರು ಎಷ್ಟು ಮುಗ್ಧವಾಗಿ ಉತ್ತರಿಸ್ತಾರೆ ಅಂತಂದರೆ ಅದು ಒಂದು ನೆಪ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ತಾನು ಮಾಡಿದ ಉಪವಾಸ, ಅದರ ಫೋಟೋ ಇದೆ ಇದರಲ್ಲಿ, ಅವ್ರು ಹೇಗೆ ಉಪವಾಸ ಮಾಡಿದ್ರು ಅಂದರೆ ಗಾಂಧಿಯ ಪ್ರಭಾವವನ್ನು, ಗಾಂಧಿ ಚಿಂತನೆಯ ನೆಲೆಯನ್ನು ನಾವಿಲ್ಲಿ ಗುರುತಿಸಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾನು ಮಾಡಿದ್ದು ಏನೂ ಅಲ್ಲ ಅನ್ನುವಂಥ ಒಂದು ಭಾವವನ್ನು ಕೂಡ ಗುರುತಿಸಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಬಿಡುಗಡೆ ಬೇಕಿತ್ತು ಅನ್ನುವ ವಸಂತ ಕುಷ್ಟಗಿ ಅವರ ಬರಹ, ತೆಲುಗರ ಬಿಲ್ಲುಬಾಣದ ಹಿನ್ನೆಲೆಯಲ್ಲಿ ಆ ಬಿಲ್ಲುಬಾಣ ಹೇಗೆ ಮುರಿದು ಬಿತ್ತು ಅನ್ನೋದನ್ನು SK ಕರೀಂ ಖಾನ್ ಅವರು ಹೇಳ್ತಾರೆ. ಚಿನ್ನ ಮತ್ತು ಬೆಳ್ಳಿಯ ಬಿಲ್ಲುಬಾಣ ಕೊಡ್ತೇವೆ ಅನ್ನುವಾಗ ಚಳುವಳಿಯನ್ನು ಹೇಗೆ ಮುರಿದ್ರು ಅನ್ನೋದನ್ನು ಹೇಳ್ತಾರೆ. ಇದರೊಂದಿಗೆ ಕಾಸರಗೋಡು ಕೈತಪ್ಪಲು ಪಣಿಕರ್ ಕಾರಣ ಅಂತ ಹೇಳಿ SS ಭಟ್ ಮತ್ತು ಡಾಕ್ಟರ್ ಲಲಿತಾ SN ಭಟ್ ಅವರ ಸಂದರ್ಶನ ಇದೆ. ಸಂದರ್ಶನಗಳು, ಲೇಖನಗಳು ಒಂದು ಭಾಗ ಆದರೆ ಇಲ್ಲಿ ಕೆಲವು ಕವಿತೆಗಳಿವೆ. ಸುಮಾರು ರಾಷ್ಟ್ರೀಯ ಚಳುವಳಿ ಜೊತೆಗೆ ಏಕೀಕರಣದ ಸಂದರ್ಭದಲ್ಲಿ ನಾಡು ನುಡಿಯನ್ನು ಕಟ್ಟಲು ಹೋರಾಟ ಮಾಡಿದ
ಪ್ರಮುಖ ಕವಿಗಳ 7 ಕವನಗಳನ್ನ ಆಯ್ದುಕೊಂಡಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಆ ಒಂದೊಂದು ಕವಿತೆಯನ್ನು ಓದುವಾಗಲೂ ನಮಗೊಂದು ಚಾರಿತ್ರಿಕ ಸತ್ಯ ಗೊತ್ತಾಗ್ತದೆ, ಮತ್ತೊಂದು ಭಾವನಾತ್ಮಕ ಸತ್ಯ ತಿಳಿಯುವುದಕ್ಕೆ ಸಾಧ್ಯ. ಭಾಷೆಯ ಕುರಿತಾದಂತಹ ಚರಿತ್ರೆ, ಅದರೊಂದಿಗೆ ನಾವು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ಕವಿತೆಯ ಮೂಲಕ ಅಂದ್ರೆ ಕನ್ನಡ ನಾಡು ನುಡಿಯ ಕುರಿತಾಗಿ ಇರುವ ಕವಿತೆ ಆದರೂ ಆ ಕವಿತೆಯ ಮೂಲಕ ಕವಿ ಹೊಸದಾಗಿ ಕಂಡ ನಾಡನ್ನ, ನುಡಿಯನ್ನ, ಏಕೀಕರಣದ ಪ್ರಭೆಯನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಗಮನಿಸಬೇಕು. ಯಾರ ಕವನಗಳನ್ನೆಲ್ಲ ಕೊಟ್ಟಿದ್ದಾರೆ? ನಮ್ಗೆಲ್ರಿಗೂ ಗೊತ್ತಿದೆ, ಹುಯಿಲೆಕೊಡ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚಿರುವ ಕನ್ನಡ ನಾಡು ಅಂತ ಹಾಡಿದ್ರೆ, ತಿರಂ ಶ್ರೀಕಂಠಯ್ಯನವರು ಕನ್ನಡಿಗನ ಕೊರಗು ಅಂತ ಹಾಡ್ತಾರೆ. ಕುವೆಂಪು ಅವರ ಕನ್ನಡ ಡೆಂಡಿಮ ಮತ್ತು ಎಂದೆಂದಿಗೂ ಕನ್ನಡವಾಗಿರು ಪ್ರಸಿದ್ಧವಾದ ಕವಿತೆಗಳೇ. ಆದರೆ ನನಗೆ ಬಹಳ ವಿಶಿಷ್ಟ ಅನಿಸಿದ್ದು ಏನು ಅಂತಂದರೆ, ಕೈಯಾರ ಕಿಞ್ಞಣ್ಣರೈಗಳ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಅದು ಕರಾವಳಿಯಲ್ಲಿ ಎಲ್ರಿಗೂ ಕೂಡ, ಗಡಿನಾಡಿನವರಿಗೆ ಎಲ್ರಿಗೂ ಕೂಡ ಚಿರಪರಿಚಿತವಾದಂತಹ ಕವಿತೆ. ಶಾಂತಕವಿಯವರ ರಕ್ಷಿಸು ಕರ್ನಾಟಕ ದೇವಿ ಅನ್ನುವ ಕವನದ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗ ಅವರು ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಬರೆದಂತಹ ಕವಿತೆ. ಅದು ಎಷ್ಟು ಔಚಿತ್ಯಪೂರ್ಣವಾಗಿದೆ ಅಂದರೆ, ಅದು ಆ ಕಾಲದ ಚರಿತ್ರೆಯನ್ನ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತಂದ್ರೆ, ಒಂದು ಕವಿತೆಯೂ ಕೂಡ ಚರಿತ್ರೆಯನ್ನ ಹೇಳುವುದರ ಜೊತೆಗೆ ಕವಿ ಮನಸ್ಸಿನ ಮೂಲಕ ಕವಿಯ ಆಶಯವನ್ನ ನಿರೂಪಿಸುವುದಕ್ಕೆ ಏನಾಗಿದೆ, ಸಾಧ್ಯ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಹರಿದು ತುಂಡಾಗಿಹುದು ಇಂದು ಕನ್ನಡ ನಾಡು, ಅಣ್ಣ ತಮ್ಮದಿರು ತಾವ ಅಣ್ಣ ತಮ್ಮದಿರೆಂದು ತಿಳಿಯಲಾರರು ನಡೆಯಲಾರರು ಬಾ ಬಂಧು, ಎಂದು ಕರೆಯಲು ನನ್ನೂರು ಧಾರವಾಡ, ನನ್ನೂರು ಮೈಸೂರು, ನನ್ನೂರು ಎರಕಾಡು, ಮರ್ಯಾದೆಯಿಂದ ಕರೆಯಿರಿ ನನ್ನ ಎನ್ನುವರು, ಕನ್ನಡ ನಾಡ ಜನವೆಲ್ಲವೂ ನನ್ನವರು. ಈ ಒಂದು ಧೀರ ಮತ್ತು ಬಹಳ ದೀರ್ಘವಾದ ಒಂದು ನೋಟ ಅವರಲ್ಲಿ ಇದ್ದದ್ರಿಂದಲೇ ಬಡಗ ತೆಂಕಣ ಮೂಡ ಕೊಡಗ ತೌಳವ ತೋಡ ಇನ್ನೆಲ್ಲ ಕನ್ನಡಿಗರೆನ್ನುಸಿರು ಎನ್ನುವರು. ಕರ್ನಾಟಕ ಅಂತಂದಾಗ ಬರೀ ಕನ್ನಡ ಅಲ್ಲ, ಅಲ್ಲಿ ಕನ್ನಡಂಗಳಿವೆ. ಕನ್ನಡಂಗಳ ಜೊತೆಗೆ ಉಳಿದ ಭಾಷೆಗಳು ಕೂಡ ಇವೆ. ತೌಳವ ತುಳು ಭಾಷೆ ಇದೆ, ಕೊಡವ ಭಾಷೆ ಇದೆ. ಉಳಿದ ಭಾಷೆಗಳ ಜೊತೆಗೆ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಶಂಭಾ ಅವರ ಚಿಂತನೆ, ಕುವೆಂಪು ಅವರ ಚಿಂತನೆ. ಶಂಭಾ ಅವರು ಕರ್ನಾಟಕ ಅನ್ನುವ ಹೆಸರನ್ನ ಕರ್ನಾಟಕಕ್ಕೆ ಇಡಬೇಕಾದ್ರೆ ಅವರು ನಡೆಸಿದಂತಹ ಸಂಶೋಧನೆಯ ಬರಹಗಳು, ಕರ್ನಾಟ ಅನ್ನೋದು ಹೇಗೆ ಬಂತು, ಯಾಕೆ ಬಂತು, ಅದು ಕರ್ನಾಟಕ ಅಂತರ್ಗತ ಆಗುವಾಗ ಎಲ್ಲರನ್ನ ಒಳಗೊಳ್ಳುವ ಅಂಶ ಹೇಗಾಯಿತು ಅನ್ನೋದನ್ನ ಆ ಲೇಖನ ಬಹಳ ಸೊಗಸಾಗಿ ಹೇಳ್ತದೆ. ಶಂಭಾ ಅವರು ಕಟ್ಟಿದ್ದನ್ನ ಕುವೆಂಪು ಅವರು ವಿಸ್ತರಿಸಿದ್ರು. ಹಾಗಾಗಿ ಜಯ ಭಾರತ ಜನನೀಯ ತನುಜಾತ ಆಗುವುದಕ್ಕೆ ಸಾಧ್ಯ ಆಯಿತು. ಅದು ಸರ್ವ ಜನಾಂಗದ ಶಾಂತಿಯ ತೋಟ ಆಗುವುದಕ್ಕೆ ಸಾಧ್ಯ ಆದದ್ದು ಆ ಕಾರಣಕ್ಕಾಗಿಯೇ. ಈಗ ಮೊನ್ನೆ ಕೂಡ ಅದು ಬೌದ್ಧರ ಜೈನರ ಉದ್ಯಾನವನ ಅಂತ ಸೇರ್ಪಡೆಗೊಳ್ಳುವಷ್ಟರ ಮಟ್ಟಿಗೆ ಮತ್ತೆ ಕನ್ನಡ ಅಂದ್ರೆ ಆ ನಾಡಗೀತೆಯನ್ನ ನಾವು ಮತ್ತೆ ಹಾಡ್ದ ಹಾಗೆಲ್ಲ ನಮಗೆ ಕರ್ನಾಟಕ ಅಂದ್ರೆ ಬರೀ ಕನ್ನಡ ಅಲ್ಲ, ಬೇರೆ ಭಾಷೆಯನ್ನ ದ್ವೇಷಿಸುವುದಲ್ಲ, ಬೇರೆ ಭಾಷೆಗಳ ಜೊತೆಗೆ ಕರ್ನಾಟಕವನ್ನ ಕಟ್ಟುವುದು. ಗಡಿನಾಡಿನಲ್ಲಿರುವ ಗಡಿಯ ಪ್ರದೇಶಗಳು ಬಿಟ್ಟು ಹೋಗುವುದಕ್ಕೆ ಕಾರಣ ಆದ ಅಂಶಗಳು ಯಾವುದು ಅನ್ನುವ ಚರ್ಚೆ ಕೂಡ ಈ ಭಾಗದಲ್ಲಿ ನಡೀತದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾಗಿ ಸಂದರ್ಶನ, ಲೇಖನ, ಕವಿತೆ, ಅದು ಸಂಶೋಧನೆ, ಸತ್ಯ, ಚಿಂತನೆ, ಅದರೊಂದಿಗೆ ಬಹಳಷ್ಟು ಒಳನೋಟಗಳನ್ನ, ಬಹಳಷ್ಟು ಸತ್ಯಗಳನ್ನ ಈ ಕೃತಿ ನೀಡ್ತದೆ. ನಾನು ಅದನ್ನು ಸ್ಥೂಲವಾಗಿ 4-5 ಅಂಶಗಳಲ್ಲಿ ಗುರುತಿಸಿದ್ದೇನೆ. ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆ ಅಂಶಗಳನ್ನ, ಪಾಯಿಂಟನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನನಗೆ ಇಡೀ ಪುಸ್ತಕವನ್ನ ಓದಿದಾಗ ಏನು ಅನಿಸಿತು ಅಂತಂದ್ರೆ, ರಾಷ್ಟ್ರೀಯ ಪ್ರಜ್ಞೆ ಮತ್ತೆ ಅದರೊಳಗಿನ ಚಳವಳಿಯ ನಡಾವಳಿಗಳು ಹೇಗಿದ್ವು, ಆ ಚಳುವಳಿಗಳು ಒಮ್ಮಿಂದೊಮ್ಮೆಲೆ ಹುಟ್ಟಿದ್ವೆ ಅಥವಾ ಅದರ ಮೂಲಕ ಅದು ಸಾಗಿದ
ಹಾದಿ ಯಾವುದು? ಅದು ಏಕೀಕರಣದ ಕ್ರಮ ಇರ್ಬೋದು. ಮೈಸೂರು ರಾಜ್ಯ ಇದ್ದದ್ದು ದೇವರಾಜ ಅರಸು ಅವರು ಅವರ ಕಾಲದಲ್ಲಿ 1971ರಲ್ಲಿ ಮರು ನಾಮಕರಣ ಮಾಡಬೇಕಾದ್ರೆ ಸ್ವತಃ ಅರಸು ಅವರಿಗೆ ಎಷ್ಟು ಏನಿತ್ತು ಅವರ ಅವರ ತಾತ್ವಿಕತೆ ಮತ್ತು ಅದರ ಜೊತೆಗೆ ಅವರು ಅದನ್ನು ಹೇಗೆ ಒಪ್ಕೊಳ್ಬೇಕಾಯಿತು ಅನ್ನೋದನ್ನ ಹೇಳ್ತಾರೆ. ಮತ್ತು ಹರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕ, ಅದು ಮದ್ರಾಸ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು. ಮೊದಲು ಸೇರಿದ ಭಾಗ ಯಾವುದು, ನಂತರ ಸೇರಿದ್ದು ಯಾವುದು, ಗಡಿಯನ್ನ ನಿರ್ಧರಿಸುವಾಗ ಯಾಕೆ ಬೆಳಗಾವಿನ ಕೆಲವು ಗ್ರಾಮಗಳು ಅಲ್ಲಿ ಬಿಟ್ಟು ಹೋದವು, ಇಲ್ಲಿ ತೆಲುಗರಿಂದಾಗಿ ಯಾಕೆ ಇಲ್ಲಿ ಬಳ್ಳಾರಿಯ ಹತ್ರ ಅದು ಯಾಕೆ ಬಿಟ್ಟು ಹೋಯ್ತು, ಈ ರೀತಿಯ ಚರ್ಚೆಗಳೆಲ್ಲ ಇದರ ಒಳಗೆ ಬಹಳ ಗಂಭೀರವಾಗಿ ನಡೀತಾ ಇವೆ ಅನ್ನೋದನ್ನ ಗಮನಿಸಬಹುದು. ಹಾಗಾಗಿ ಇಡೀ ಕೃತಿ ರಾಷ್ಟ್ರೀಯ ಪ್ರಜ್ಞೆಯ ಬಗ್ಗೆ ಮಾತಾಡ್ತದೆ. ಸರ್ ಹೇಳಿದ್ರೆ ಅದನ್ನ ರಾಷ್ಟ್ರೀಯ ಪ್ರಜ್ಞೆ ಅಂದ್ರೆ ಬರೀ ಒಂದು ಹಿಂದಿ ಹೇರಿಕೆಯ ಬಗೆಗೂ ಕೂಡ ಅದು ಮಾತಾಡ್ತದೆ. ಅದರೊಂದಿಗೆ ತ್ರಿಭಾಷಾ ನೀತಿಯ ಬಗ್ಗೆ ಕೂಡ ಚರ್ಚೆ ನಡೆಯುತ್ತದೆ. ಅದರೊಂದಿಗೆ ನಾವು ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಏನು ಅಂತಂದ್ರೆ, ರಾಷ್ಟ್ರೀಯ ಪ್ರಜ್ಞೆ ಅಂತಂದ್ರೆ ನಾವೆಲ್ಲ ಒಂದು ಅಂತ ಇವತ್ತು ಏನು ಎಲ್ಲವೂ ಏಕ 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 ಅಂತ ಏನು ಹೇಳ್ತಿರವೆ, ಆ ಏಕ ಅಲ್ಲ, ಅದು ಅನೇಕದ ಮೂಲಕ ಏಕ. ಎಲ್ಲ ಅನೇಕಗಳು ಸೇರಿ ಏಕ ಆಗಬೇಕು ಅನ್ನುವ ಒಂದು ಚಿಂತನೆ ಅದು ಎಲ್ಲರಲ್ಲೂ ಇತ್ತು ಅಂತಲ್ಲ. ಮತೀಯವಾದಿಗಳನ್ನ ಅಥವಾ ಅದನ್ನ ಪ್ರತ್ಯೇಕತೆ ಅದರ ಉಲ್ಲೇಖವನ್ನು ಕೂಡ ಅವರಲ್ಲಿ ಕೊಡ್ತಾರೆ. ಪ್ರತ್ಯೇಕತೆಯನ್ನ ವಿರೋಧಿಸಿದಂತಹ ಅಂದ್ರೆ ನಾವು ಬೇರೆಯೇ ಸಂವಿಧಾನವನ್ನ ಒಪ್ಪದವರು ಇತ್ಯಾದಿಗಳಿವೆ. ನಾನು ಅದನ್ನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಆ ಹಿನ್ನೆಲೆಯಲ್ಲಿ ರಾಷ್ಟ್ರಪ್ರಜ್ಞೆ ಅನ್ನುವಾಗ ಸ್ಥಳೀಯವಾದ ಪ್ರಾದೇಶಿಕತೆಯನ್ನು ಕೂಡ ಒಪ್ಪಬೇಕಾದಂತಹ ಚಿಂತನೆಗಳು ಬಹಳ ಮುಖ್ಯವಿವೆ. ಎರಡನೇದು ರಾಷ್ಟ್ರದ ಒಳಗಿನ ಏಕತೆ ಮತ್ತು ಅನೇಕತೆಯ ತತ್ವಗಳು. ಬಂಗಾಳ ವಿಭಜನೆಯ ಸಂದರ್ಭ ಇರ್ಬೋದು, ಅಥವಾ ಕರ್ನಾಟಕದ ಒಳಗಡೆ ಕಾಸರಗೋಡು ಬಿಟ್ಟು ಹೋದಾಗ, ಕರ್ನಾಟಕದಿಂದ ಕಾಸರಗೋಡು ಬಿಟ್ಟು ಹೋದಾಗ ಭಾಷೆಯ ಕಾರಣಕ್ಕಾಗಿ ದ್ವೇಷ ಹಿಂಸೆಗಳು ಹೆಚ್ಚಾದಂತಹ ಕಾರಣಗಳಿರ್ಬೋದು. ಅದನ್ನೆಲ್ಲವನ್ನು ಕೂಡ ಏಕತೆ ಮತ್ತು ಅನೇಕತೆಯ ತತ್ವಗಳು. ಪ್ರಾದೇಶಿಕತೆ, ಮೂರನೇದು ಪ್ರಾದೇಶಿಕತೆ ಮತ್ತು ಅದರ ಅನನ್ಯತೆ. ಕರ್ನಾಟಕ ತತ್ವ ಅಂದ್ರೆ ಏನು, ಅದು ಯಾವ ರೀತಿಯ ಪ್ರಾದೇಶಿಕತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಒಕ್ಕೂಟ ವ್ಯವಸ್ಥೆಯ ಸಾಧ್ಯತೆಗಳು ಮತ್ತು ಮಿತಿಗಳು, ಅದನ್ನ ಎರಡನ್ನೂ ಚರ್ಚೆ ಮಾಡ್ತಾರೆ. ಅದರೊಂದಿಗೆ ಬಹಳ ಗಂಭೀರವಾದ ಚರ್ಚೆ ಏನು ಅಂತಂದ್ರೆ ಪ್ರತ್ಯೇಕತೆ, ಮತೀಯವಾದ ಮತ್ತು ಹಿಂಸಾತ್ಮಕತೆ. ಮತೀಯವಾದ ಯಾಕೆ ಹುಟ್ಟಿತು, ಅದು ಹಿಂಸೆಯನ್ನ ಹೇಗೆ ಹುಟ್ಟು ಹಾಕಿತು ಅನ್ನುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ಪ್ರಯತ್ನವನ್ನ ಈ ಕೃತಿ ಮಾಡ್ತಾ ಹೋಗ್ತದೆ ಅನ್ನೋದನ್ನ. ಅದು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲೂ ಮತೀಯವಾದ ಇದೆ, ರಾಷ್ಟ್ರೀಯ ಚಳವಳಿಯ ಸಂದರ್ಭದಲ್ಲೂ ಕೂಡ ಮತೀಯವಾದ ಇದೆ. ಅದು ಎರಡೂ ಕೂಡ ಹೇಗೆ ಅದನ್ನು ಹುಟ್ಟು ಹಾಕಿತು ಅನ್ನೋದನ್ನ ಗಮನಿಸಬೇಕು. ಈ ಎರಡೂ ನಾನು ಇನ್ನೊಂದು ಸೂಕ್ಷ್ಮ ಅಂಶವನ್ನ ಗಮನಿಸಿದ್ದು, ಎರಡೂ ಚಳುವಳಿಯಲ್ಲಿ ಪಾಲು ಪಡೆದ ಹೆಣ್ಣು ಮಕ್ಕಳ ಕಥನ ಎಲ್ಲಿ ಒಂದು ಲೇಖನ ಏನೇ ಇದೆ ಮುನ್ನೆಲೆಗೆ ಬರಲಿಲ್ಲ. ಕರ್ನಾಟಕದ ಏಕೀಕರಣದ ಸಂದರ್ಭಕ್ಕಾಗುವಾಗ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರೊಮ್ಮೆ ಬರ್ತದೆ, ಅವರು ರಕ್ತದಲ್ಲಿ ಪತ್ರವನ್ನ ಬರೆದು ಕಳಿಸಿದ್ರು ಅಂತ. ಉಳಿದಂತೆ ನಮಗೆ ಉಳಿದವರ ಕಥನಗಳು ಎಲ್ಲೂ ಕೂಡ ದಾಖಲಾಗಲಿಲ್ಲ, ಅದು ಬರದೇ ಹೋಗಿದೆ. ರಾಷ್ಟ್ರೀಯತೆ ಮತ್ತು ಏಕೀಕರಣದ ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿರುವ ಮಿತಿ ಯಾವುದು ಅಂತಂದ್ರೆ, ನಾನು ಕಂಡುಕೊಂಡ ಮಿತಿ ಏನು ಅಂತಂದ್ರೆ, ಒಂದು ಹೆಣ್ಣು ಕಣ್ಣೋಟದ ಖಾಲಿತನ ಒಂದು ನನಗೆ ಗೋಚರಿಸಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅದು ಒಂದು ಪೂರ್ತಿಗೊಂಡಿದ್ರೆ ಅದು ಒಂದೆರಡು ಲೇಖನಗಳು ಇರ್ಬೋದಿತ್ತೇನೋ. ಜಯದೇವಿ ತಾಯಿ ಲಿಗಾಡೆ ಆಗಿರ್ಬೋದು, ಅಥವಾ ಒಬ್ಬ ಸಾಮಾನ್ಯ ಹೆಣ್ಮಗಳು ಭಾಷೆಗಾಗಿ ಅಲ್ಲಿ ಲಲಿತಾ ಎಸ್.ಎನ್. ಭಟ್ ಅವರು ಮಲಯಾಳ ಮತ್ತು ಕನ್ನಡದ ಬಗ್ಗೆ ಹೇಳುವಂತಹ ಮಾತುಗಳಿರ್ಬೋದು, ಅಥವಾ ಉಪವಾಸ ಮಾಡಿದಂತಹ ಅವರ ಸಂಸಾರದ ಬಗ್ಗೆ, ಅಥವಾ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಅಲ್ಲಿರುವ ಹೆಣ್ಣು ಮಕ್ಕಳ ಬಗ್ಗೆ, ಅಥವಾ ಗಡಿಯಲ್ಲಿರುವ ಹೆಣ್ಣು ಮಕ್ಕಳ ಬಗ್ಗೆ ಒಂದೆರಡು ಲೇಖನಗಳನ್ನ ಹೇಳ್ಬೋದಿತ್ತು. ಯಾಕಂತಂದ್ರೆ ಇಡೀ ದಂಡಿ ಸತ್ಯಾಗ್ರಹ ಯಶಸ್ವಿಯಾದದ್ರೆ ಹೆಣ್ಮಕ್ಳು ಚಳುವಳಿಯಲ್ಲಿ ಪಾಲ್ಪಡೆದ್ರಿಂದ
ಆ ಚಳುವಳಿಯಲ್ಲಿ ಹೆಣ್ಮಕ್ಳು ಪಾಲು ಪಡೆಯದೇ ಇದ್ದಿದ್ರೆ ಗಾಂಧೀಜಿಗೆ ಕೂಡ ಮನಸ್ಸಿರ್ಲಿಲ್ಲ, ಆದರೆ ಹೆಣ್ಮಕ್ಳು ಪಾಲು ಪಡೆದದ್ರಿಂದ ಅದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಯಿತು. ಅದನ್ನ ನಾವು ದಾಖಲು ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಗಾಂಧಿ ಎನ್ನುವ ಪುಣ್ಯಾತ್ಮ ಆ ಕಾಲಕ್ಕೆ ಬದುಕಿ 2 ದೊಡ್ಡ ಚಿಂತನೆಗಳನ್ನು ನಮಗೆ ಹಂಚಿದ್ದಾರೆ. ಅದೇ ಮತ್ತೆ ಮತ್ತೆ ನಾವು ಹಿಂದ್ ಸ್ವರಾಜ್ ಓದ್ಲಿ ಅಥವಾ ನನ್ನ ಸತ್ಯಾನ್ವೇಷಣೆ ಓದ್ಲಿ, ಅವರನ್ನು ವಿರೋಧಿಸುವವರು ಈಗ ಇರಲಿ, ಆದರೆ ಅವರ ಸತ್ಯಾಗ್ರಹ ಮತ್ತು ಅವರ ಉಪವಾಸ ಮತ್ತೆ ಮತ್ತೆ ನಮಗೆ ಕಾಡ್ತದೆ. ಅದು ಕಾಡಿದ ಜನರ ಚರಿತ್ರೆ, ಅದು ಸಂತಾಲರಿರ್ಬೋದು ಅಥವಾ ತೆರಿಗೆ ಕೊಡುವುದಕ್ಕೆ ನಿರಾಕರಿಸಿದ ಬುಡಕಟ್ಟಿನ ಮಂದಿ ಇರ್ಬೋದು, ಎಲ್ಲರ ಚರಿತ್ರೆಯೇ ಇದು ಜನಚರಿತ್ರೆಯಾಗುವುದಕ್ಕೆ ಸಾಧ್ಯ ಆಗಿದೆ. ಇಂತಹ ಪ್ರಯತ್ನವನ್ನ, ಯಾಕೆಂದರೆ ನಾವು ಪ್ರಾಚೀನ ಭಾರತದ ಚರಿತ್ರೆಯನ್ನ ಕೋಸಾಂಬಿಯ ಪುಸ್ತಕವನ್ನ ಓದಿದಾಗ, ನಾವು ಪ್ರೈಮರಿಯಲ್ಲಿ ಓದಿದ ಪುಸ್ತಕಕ್ಕಿಂತ ನಾವು ಕೋಸಾಂಬಿಯ ಚರಿತ್ರೆಯನ್ನ ಓದಿದಾಗ, ರಮೀಲಾ ಥಾಪರನ್ನ ಓದಿದಾಗ ನಮಗೆ ಗೊತ್ತಾಗುವ ಚರಿತ್ರೆಯ ಸತ್ಯಗಳೇ ಬೇರೆ. ಇದನ್ನು ಓದಿದಾಗ ನಮಗೆ ಸಿಗುವ ಚರಿತ್ರೆಯ ಸತ್ಯಗಳೇ ಬೇರೆ. ಇದು ಆ ಕಾರಣಕ್ಕಾಗಿ ಈ ಕೃತಿ ಬಹಳ ಮಹತ್ವದ್ದು ಮತ್ತು ಬಹಳ ಮುಖ್ಯ ಆದದ್ದು. ಸರ್ ಹೇಳಿದ ಹಾಗೆ ಬರೀ ಕನ್ನಡಕ್ಕಲ್ಲ, ಉಳಿದ ಭಾಷೆಗಳಿಗೂ ಅದು ಅನುವಾದ ಆಗಬೇಕು, ಜನರಿಗೆ ತಲುಪಬೇಕು, ಜನ ಓದಬೇಕು. ಚರಿತ್ರೆಯ ಸತ್ಯದ ಅಲಗಿನ ಮೇಲೆ ನಡೆಯುವ ಧೈರ್ಯ ಎಲ್ರಿಗಿರ್ಬೇಕು. ಯಾಕಂತಂದ್ರೆ ನಾವಿವತ್ತು ಸುಳ್ಳು ಹೇಳ್ತಾ 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 ಬಂದಿದ್ದೇವೆ. ಆ ಸುಳ್ಳುಗಳನ್ನ ದಾಟಿ ಸತ್ಯದ ಅಲಗಿಗೆ ಮುಖಾಮುಖಿಯಾಗೋಣ. ಈ ದಿನ ಜನಾರ್ಪಣೆಗೊಂಡು ಆಗಸ್ಟ್ 15ನೇ ತಾರೀಕಿಗೆ 4 ವರ್ಷ ಆಗುತ್ತೆ. ನಾವು ಆರಂಭದಲ್ಲಿ ಒಂದು ಮಾಧ್ಯಮ ಶುರು ಮಾಡಬೇಕು ಅಂತ ಹೊರಟಾಗ ಮೊದಲಿಗೆ ಮುದ್ರಣ ಮಾಧ್ಯಮದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಸ್ಯಾಟಲೈಟ್ ಟಿ ವಿ ಮಾಡಬೇಕು ಅಂತ ಅಂದ್ಕೊಂಡು ಈ ಚರ್ಚೆಯಲ್ಲೆಲ್ಲ ತುಂಬ ದೊಡ್ಡ ತಲೆಗಳಲ್ಲಿ ಇತ್ತು. ದೇವನೂರು ಮಹಾದೇವ ಇದ್ದರು, ಗಣೇಶ್ ದೇವಿ ಅವರಿದ್ದರು, ನಮ್ಮ ಜಿಲ್ಲಾಧಿಕಾರಿಯಾಗಿದ್ದು ರಾಜೀನಾಮೆ ಕೊಟ್ಟ ಶಶಿಕಾಂತ್ ಸೆಂಥಿಲ್ ಅವರಿದ್ದರು. ಇವರೆಲ್ಲರೂ ಈಗ ನಮ್ಮ ಗವರ್ನಿಂಗ್ ಕೌನ್ಸಿಲಲ್ಲಿದ್ದಾರೆ. ತುಂಬ ಮಂದಿ ಇದ್ದಾರೆ, ಕೆಲವು ಹೆಸರುಗಳನ್ನು ಮಾತ್ರ ಹೇಳಿದ್ದೀನಿ. ಕೊನೆಗೆ ಇನ್ನು ಭವಿಷ್ಯ ಇರುವುದು ಡಿಜಿಟಲ್ ಮಾಧ್ಯಮಕ್ಕೆ ಮಾತ್ರ ಅಂತ ನಾವು ಚರ್ಚೆಯಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ನಡೆದಿರುವಂತಹ ಸಂಶೋಧನೆಗಳು, ಅವುಗಳನ್ನು ಅಧ್ಯಯನ ಮಾಡಿರುವವರನ್ನೆಲ್ಲ ಅಧ್ಯಯನ ಗ್ರಂಥಗಳನ್ನು ಅಥವಾ ಸಂಶೋಧನೆಗಳನ್ನು ನೋಡಿಕೊಂಡು ಕೊನೆಗೆ ಇನ್ನು ಭವಿಷ್ಯ ಇರುವುದು ಡಿಜಿಟಲ್ ಮಾಧ್ಯಮಕ್ಕೆ ಮಾತ್ರ ಅಂತ ನಾವು ಅಂದ್ಕೊಂಡ್ವಿ. ಅದು ಸರಿಯೋ ತಪ್ಪೋ ಬೇರೆ ವಿಷಯ. ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಸಂಯೋಜಕ ಬಾಲಾಜಿ ಕುಂಬಾರ್ ಅಂತ ಇದ್ದಾರೆ. ಅವರು ಸುಮ್ಮನೆ ಮಾಹಿತಿಗಾಗಿ ಹೇಳ್ತಾ ಇದ್ದಾರೆ. ಅವರು ನಾವು ಜಾಹೀರಾತಿಗೆ ಹೋಗ್ತಾರಲ್ಲ, ಬಾಲಾಜಿ ಕುಂಬಾರ್ ಅವರು ಜಾಹೀರಾತು ಕೇಳಲಿಕ್ಕೆ ಹೋದ್ರಂತ ಒಂದು ಸಂಸ್ಥೆಯವರು. ಅದಕ್ಕೆ ನಿಮಗೆ ಯಾಕೆ ಜಾಹೀರಾತು ಕೊಡಬೇಕು, ನಾವು ಪ್ರಜಾವಾಣಿ ಕೊಡ್ತೀವಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ ಅಂದರೆ, ಪ್ರಜಾವಾಣಿ ಬೀದರ್ಗೆ ಎಷ್ಟು ಹೋಗುತ್ತೆ ಕಾಪಿ ಅಂತ ಏಜೆಂಟಿಗೆ ಸಂಪರ್ಕ ಮಾಡಿ ತಿಳ್ಕೊಂಡ್ವಿ. ಮತ್ತು ಗೂಗಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಈದಿನ.com ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಓದ್ತಾರೆ ಅಂತ ತಿಳ್ಕೊಂಡ್ವಿ. ಇದು ಅಜಗಜಾಂತರ ವ್ಯತ್ಯಾಸ ಇದೆ. ಪ್ರಜಾವಾಣಿ 1200 ಹೋಗುತ್ತೆ ಬೀದರ್ಗೆ ಮೊಬೈಲಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ. ಬೀದರ್ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಮಂದಿ ಈ ದಿನ ಓದ್ತಾ ಇದ್ದಾರೆ. ನೀವು ಈಗಲೂ ಲೈವ್ ಆಗಿ ಗೂಗಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡ್ಬೋದು ಎಷ್ಟು ಸಾವಿರ ಮಂದಿ ಈದಿನ.com ಓದ್ತಾ ಇದ್ದಾರೆ ಅಂತ ನೋಡಲಿಕ್ಕಾಗುತ್ತೆ. ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕನ್ನಡಿಗರು ಓದ್ತಾ ಇದ್ದಾರೆ. ನಾವು ಈ ದಿನ ಆರಂಭಿಸುವಾಗ ಏನು ನಮ್ಮ ಕನಸಿತ್ತು, ದಿವಸಕ್ಕೆ 50 ಲಕ್ಷ ಮಂದಿ ಓದಬೇಕು ಈ ದಿನವನ್ನು ಅಂತ. ಈ 50 ಲಕ್ಷ ಸುಮ್ಮನೆ ನಾವು ಟಾರ್ಗೆಟ್ ಇಟ್ಕೊಂಡಿದ್ದಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡ ದಿನಪತ್ರಿಕೆಗಳು ಮತ್ತು ಕನ್ನಡ ಸುದ್ದಿ ಮಾಧ್ಯಮಗಳ ನೋಡುವವರ TRP ಅಂತ ಏನು ಹೇಳ್ತಾರೆ, ಅಂದರೆ ನೋಡುಗರ ಸಂಖ್ಯೆ ಮತ್ತು ಮುದ್ರಣ ಮಾಧ್ಯಮ ಓದುವವರ ಸಂಖ್ಯೆ, ಒಟ್ಟು ಹಾಕಿದರೆ 50 ಲಕ್ಷ ಆಗುತ್ತೆ ಪ್ರತಿ ದಿವಸಕ್ಕೆ. ನಾವಿವಾಗ 12 ಲಕ್ಷಕ್ಕೆ ತಲುಪಿದ್ದೀವಿ 4 ವರ್ಷದಲ್ಲಿ. ಸೊ 50 ಲಕ್ಷಕ್ಕೆ ತಲುಪಲಿಕ್ಕೆ ಖಂಡಿತ ಸಾಧ್ಯ ಇದೆ.
ನಾವು ಆಶಾವಾದಿಗಳಾಗಿರೋದ್ರಿಂದ ಸಂಖ್ಯಾಬಲದ ಮೇಲೆ ನಾವು ನಂಬಿಕೆ ಇಟ್ಟವರಲ್ಲ. ನಾವು ಯಾರು ಕೂಡ ನಿಮ್ಮನ್ನೆಲ್ಲ ಒಳಗೊಂಡೇ ಹೇಳ್ತಾ ಇರೋದು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕ್ರಾಂತಿ ಮಾಡಿರುವವರು ಕೂಡ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರೇ ಮಾಡಿರೋದು. ಮತ್ತು ಈಗ ಜಗತ್ತನ್ನು ಆಳ್ತಾ ಇರುವವರು ಕೂಡ ಬಹುಸಂಖ್ಯಾತರಲ್ಲ. ಮತ್ತು ನಮ್ಮ ದೇಶವನ್ನು ಆಳ್ತಾ ಇರುವವರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯವರು. ಭಾರತದ ಒಟ್ಟು ಜನಸಂಖ್ಯೆಯ ಅತ್ಯಂತ ಕಡಿಮೆ ಜನಸಂಖ್ಯೆಯ ಅತ್ಯಂತ ಚಿಕ್ಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳ್ತಾ ಇದ್ದಾರೆ. ಸೊ ಸಂಖ್ಯಾಬಲದ ಮೇಲೆ ವಿಶ್ವಾಸ ಬಿಡದೆ ನಮ್ಮ ಉದ್ದೇಶ ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿಯೇ ನಾವು ತಲೆಕೆಡಿಸಿಕೊಂಡು 4 ವರ್ಷ ಅಂದರೆ 4 ಹೆಜ್ಜೆ ಹಾಕಿದ್ದೀವಿ ಅಷ್ಟೇ. ಈ ಹಂತದಲ್ಲಿ ನಮಗೆ ಆರಂಭದಿಂದ ಇಲ್ಲಿ ತನಕ ನಮ್ಮ ಕೈ ಹಿಡಿದು ಮುನ್ನಡೆಸಿದವರು, ಬಿದ್ದಾಗ ಮೇಲೆತ್ತಿದವರು, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ತುಂಬ ಮಂದಿ ಇದ್ದಾರೆ. ಸೊ ಅವರೆಲ್ಲರನ್ನ ಪ್ರತಿದಿನ ನಾವು ನೆನಪಿಸ್ತಾ ಇರ್ತೀವಿ. ವಿಶೇಷ ಸಂಚಿಕೆಯ ವಿಚಾರಕ್ಕೆ ಬರುವುದಿದ್ದರೆ, ನಾವು ಮೊದಲ ಓದುಗರ ಸಮಾವೇಶ ಬೆಂಗಳೂರಲ್ಲಿ ಮಾಡಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಬಿಡುಗಡೆ ಮಾಡಿದರು, ಪುರಭವನದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಎರಡನೇ ಓದುಗರ ಸಮಾವೇಶಕ್ಕೆ ಜೈ ಹಿಂದ್ ಜಯ ಕರ್ನಾಟಕ ತಂದ್ವಿ. ಅರಿವೇ ಅಂಬೇಡ್ಕರ ಅಂತ ಒಂದು ಕೃತಿಯನ್ನು ತಂದ್ವಿ. ಈಗ ಈ ತಿಂಗಳ ಕೊನೆಯಲ್ಲಿ ನಾವು ಕನ್ನಡದ 20 ಆಯ್ದ ಕಾದಂಬರಿಗಳ ಬಗ್ಗೆ ಒಂದು ವಿಶೇಷಾಂಕ ತರ್ತಾ ಇದ್ವಿ. ಸೊ ನಾವು ತರ್ತಾ ಇರುವ ಪ್ರತಿಯೊಂದು ವಿಶೇಷಾಂಕಕ್ಕೂ ಒಂದು ಥೀಮ್ ಇರುತ್ತೆ. ಅದು ನೀವು ಅಂದರೆ ಈ ಪುಸ್ತಕ ಓದಿರುವವರು ಕೊಡುವ ಎಲ್ಲ ಸಲಹೆಗಳನ್ನು ನಾವು, ಇದು ರೆಕಾರ್ಡ್ ಆಗ್ತಾ ಇದೆ ಸರ್, ನೀವು ಮಾತಾಡಿದ್ದು ಮಾತ್ರ ಅಲ್ಲ, ನಾನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಾ ಇದೆ. ಇದನ್ನೆಲ್ಲ ಮುಂದಿಟ್ಕೊಂಡು ನಾವು ಮುಂದಿನ ಸಂಚಿಕೆಯನ್ನು ರೂಪಿಸುವಾಗ ನಾವು ಮಾನವ ಸಹಜರಾಗಿ ಎಡವುದು ಸ್ವಾಭಾವಿಕ, ತಪ್ಪು ಸಂಭವಿಸುತ್ತೆ. ಎಲ್ಲರೂ ಯಾರು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ. ಸೊ ಅದನ್ನು ತಿದ್ಕೊಂಡು, ಪ್ರಾಮಾಣಿಕವಾಗಿ ತಿದ್ಕೊಂಡು ಮುಂದುವರಿಬೇಕು. ಖಂಡಿತ ನಿಮ್ಮ ಎಲ್ಲ ಸಲಹೆಗಳನ್ನು ನಾವು ತಗೊಳ್ತೀವಿ. ನಾನು ನಿಮ್ಮೆಲ್ಲರಲ್ಲಿ ಇಷ್ಟೇ ನನ್ನ ಮನವಿ, ಇದೀನ.comನ ಒಬ್ಬ ಕಾರ್ಯಕರ್ತನಾಗಿ ದಯವಿಟ್ಟು ನಾವು ಕೈ ಹಿಡಿದು ಮುಂದುವರಿಯೋಣ. ಒಂದು ಸರ್ವ ಜನಾಂಗದ, ನಮ್ಮ ಕವಿಗಳು ಕಂಡ ಕನಸು ಸರ್ವ ಜನಾಂಗದ ಶಾಂತಿಯ ತೋಟ. ಫಾದರ್ ಅವರು ಒಂದು ಒಳ್ಳೆ ಮಾತು ಹೇಳಿದರು, ನ್ಯೂಟ್ರಲ್ ಅಂತ ಇಲ್ಲ ಅಂತ. ನಾವು ಆರಂಭದಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಇವಾಗ ಅಂದರೆ ಮಾಧ್ಯಮ ನ್ಯೂಟ್ರಲ್ ಆಗಿರಬೇಕು ಅಂತ. ನಾವು ನ್ಯೂಟ್ರಲ್ ಆಗಿ ಇರಲ್ಲ ಅಂತಲೇ ಮೊದಲೇ ತೀರ್ಮಾನ ಮಾಡಿದ್ದೀವಿ. ನಾವು ಟ್ಯಾಗ್ಲೈನ್ ಹಾಕಿದ್ದೀವಿ, ಈ ದಿನದ ಕೆಳಗಡೆ ಸತ್ಯ, ನ್ಯಾಯ, ಪ್ರೀತಿ ಅಂತ ಇದೆ. ನಾವು ಸತ್ಯದ ಪರವಾಗಿರುವವರು, ನ್ಯಾಯದ ಪರವಾಗಿರುವವರು ಮತ್ತು ಪ್ರೀತಿಯ ಪರವಾಗಿರುವವರು. ನಾವು ನ್ಯೂಟ್ರಲ್ ಅಲ್ವೇ ಅಲ್ಲ. ನಾವು ಮಹಿಳೆಯರ ಪರವಾಗಿರುವವರು, ಮಹಿಳೆಯರ ಪಕ್ಷಪಾತಿ, ನಾವು ಮಕ್ಕಳ ಪಕ್ಷಪಾತಿ, ಕಾರ್ಮಿಕರ ಪಕ್ಷಪಾತಿ, ರೈತರ ಪಕ್ಷಪಾತಿ, ಅಲ್ಪಸಂಖ್ಯಾತರ ಪಕ್ಷಪಾತಿಗಳು. ನಾವು ನ್ಯೂಟ್ರಲ್ ಅಲ್ವೇ ಅಲ್ಲ. ನಾವು ಎಲ್ಲೂ ಹೇಳಿಲ್ಲ ಇದೀನ.com ಒಂದು ನ್ಯೂಟ್ರಲ್ ಮೀಡಿಯಾ ಅಂತ. ಈ ದಿನವನ್ನು ನಾನು ಹೆಚ್ಚು ಪರಿಚಯ ಮಾಡುವ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ನೋಡ್ತಾ ಇರ್ತೀರಿ. ನಮ್ಮ ಯೂಟ್ಯೂಬ್ಗಿಂತ ಜಾಸ್ತಿ ನೀವು ವೆಬ್ಸೈಟಿಗೆ ಹೋದರೆ ನಾನು ಹೇಳ್ತಾ ಇರೋದನ್ನು ನೀವು ಮತ್ತೊಮ್ಮೆ ಅದನ್ನು ದಾಖಲೀಕರಿಸಲಿಕ್ಕೆ ದಯವಿಟ್ಟು ನೀವೆಲ್ಲ ತಿಳುವಳಿಕೆ ಇರುವವರು ಗೂಗಲ್ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗಿ ಇದೀನ.com ಅಂತ. ಆವಾಗ ನಿಮಗೆ ಖುಷಿ ಆಗುತ್ತೆ. ಅಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಈ ದಿನ ಓದ್ತಾ ಇದ್ದಾರೆ ಅಂತ, ಅಲ್ಲಿ ಡಾಟ್ ಬರುತ್ತೆ, ಜಗತ್ತಿನ ಚಿತ್ರ ಬರುತ್ತೆ, ಯಾವ ದೇಶದಲ್ಲಿ ಎಷ್ಟೆಷ್ಟು ಮಂದಿ ಓದ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಷ್ಟು ವರ್ಷ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದ್ದೀರಿ. ಇನ್ನು ನಡೆಯುವ ದಾರಿ ತುಂಬ ದೂರ ಇದೆ. ಸೊ ಜೊತೆಯಾಗಿರೋಣ, ಕೈ ಹಿಡಿದು ಮುಂದುವರಿಯೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.